ಮೈ ಚಾನಲ್ ಟುಡೇ ಫಾರ್ ಟ್ಯಾರೋ ಟ್ರೇಡಿಂಗ್. ಸೊ ಇದೊಂದು ಜನರಲ್ ಟ್ಯಾರೋ ಟ್ರೇಡಿಂಗ್ ಆಗಿರುತ್ತೆ ಅಷ್ಟೇ. ನಿಮ್ಮ ಲೈಫ್ ಕನೆಕ್ಟ್ ಆದರೆ ರಿಸೀವ್ ಮಾಡ್ಕೊಳ್ಳಿ. ನನ್ನ ಚಾನಲ್ ಯಾರೆಲ್ಲ ಲೈಕ್ ಮಾಡಿಲ್ಲ, ಶೇರ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಮೆಂಟ್ ಕಮೆಂಟ್ ಮಾಡಿ. ಓಕೆ, ಸೊ ಇದು ಒಂದು ಜನರಲ್ ಟ್ಯಾರೋ ಟ್ರೇಡಿಂಗ್ ಅಂತ ಹೇಳಿದ್ನಲ್ವ. ಮೇಲ್ ನೋಡ್ತಾರೆ ಫೀಮೇಲ್ ನೋಡ್ತಾರೆ ಮೇಲ್ಗೆ. ಓಕೆ, ರೀಡಿಂಗ್ ಅಪ್ಲಿಕೇಬಲ್ ಟು ಸೈಡ್ ಲವರ್ಸ್ ಆ್ಯಂಡ್ ಮ್ಯಾರೇಜ್ ಸಪ್ರೇಷನ್, ನೋ ಕಾಂಟ್ಯಾಕ್ಟ್. ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿಗೂ ಮತ್ತು ಇವ್ರಿಗೂ ಜುಲೈ ಮಂತಲ್ಲಿ ಏನು ನಡೆಯುತ್ತೆ ನೋಡುವಂಥ ನನ್ನ ವ್ಯೂವರ್ಸು ಮತ್ತು ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿಗೂ ಜುಲೈ ಮಂತಲ್ಲಿ ಏನು ನಡೆಯುತ್ತೆ, ಜುಲೈ ಮಂತಲ್ಲಿ ಏನಾಗುತ್ತೆ. ಓಕೆ, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಮ ಜೊತೆ ಮಾತಾಡ್ಬೋದು ಅಥವಾ ಮಾತಾಡ್ದಿರೇ ಇರ್ಬೋದು. ಸೊ ಅವಾಗ ನೀವು ತುಂಬ ಓವರ್ ಟೆನ್ಷನ್ ಮಾಡ್ಕೊತೀರ, ತುಂಬ ತಲೆ ಕೆಡ್ಸ್ಕೊತೀರ. ಯಾಕಂದರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಯಿಂದ ನೀವು ಲೈಫ್ ಲಾಂಗ್ ಇರಬೇಕಂತ ನೀವು ತೀರ್ಮಾನ ಮಾಡ್ಕೊಂಡಿದ್ದೀರ. ಒಂದು ವೇಳೆ ನೀವಿಬ್ಬರು ಮದುವೆ ಆಗಬೇಕಂತ ನೀವು ತೀರ್ಮಾನ ಮಾಡ್ಕೊಂಡಿದ್ರೆ, ಬಟ್ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಜುಲೈ ಮಂತಲ್ಲಿ ಯಾವುದೇ ಥರ ಕನ್ಫರ್ಮೇಷನ್ ಕೊಡದೇ ಇರ್ಬೋದು. ಸೊ ನಾನು ನಿನ್ನ ಜೊತೆನೇ ಲೈಫ್ ಲಾಂಗ್ ಇರ್ತೀನಿ, ಮದುವೆ ಆಗ್ತೀನಿ ಅಥವಾ ಏನು ಇರ್ಬೋದು, ಅಥವಾ ನಿಮ್ಮ ಜೊತೆ ಹೆಚ್ಚಾಗಿ ಕಮ್ಯುನಿಕೇಷನ್ ಮಾಡ್ತಿರ್ಬೋದು. ಅವಾಗ ನೀವೇನು ಮಾಡ್ತೀರಾ, ಓವರ್ ಟೆನ್ಷನ್ ಆಗ್ತೀರ. ನನ್ನ ವ್ಯಕ್ತಿ ಯಾಕೆ ನಂಗೆ ರಿಪ್ಲೈ ಕೊಡ್ತಾಯಿಲ್ಲ, ಏನು ಮಾಡ್ತಾಯಿಲ್ಲ, ಥರ್ಡ್ ಪಾರ್ಟಿ ಸಿಚುವೇಷನ್ಗೋಸ್ಕರ ಅಟ್ರಾಕ್ಷನ್ ಆಗ್ತಿದ್ರೆ ಅವ್ರ ಫ್ಯಾಮಿಲಿ ಆಗಿರ್ಬೋದು, ಪರ್ಸ್ನಲ್ ಲೈಫ್ ಆಗಿರ್ಬೋದು, ಕೆರಿಯರ್ ಲೈಫ್ ಆಗಿರ್ಬೋದು, ಅಥವಾ ಇನ್ಯಾವುದೇ ಪರ್ಸನ್ಗೋಸ್ಕರ ಅಟ್ರಾಕ್ಷನ್ ಆಗ್ತಿರ್ಬೋದು, ಅಥವಾ ಬೇರೆಯವ್ರ ಜೊತೆ, ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಜೊತೆ ಹೆಚ್ಚಾಗಿ ಮಾತಾಡ್ತಿರ್ಬೋದು, ನಿಮ್ಮನ್ನು ಅವಾಯ್ಡ್ ಮಾಡ್ತಿರ್ಬೋದು. ಸೊ ಎಲ್ಲ ಕಾರಣಗಳಿಂದ ನೀವು ತುಂಬ ನೆಗ್ಲೆಕ್ಟ್ ಮಾಡ್ತಾರೆ, ತುಂಬ ಓವರ್ ಥಿಂಕಿಂಗ್ ಮಾಡ್ತಾರೆ. ನಿಮ್ಮ ಪರ್ಸನ್ ಕೂಡ ಅಷ್ಟೇ. ನೀವು ಅವ್ರ ಹತ್ರ ಇದ್ದರೆ ಅವರು ಥರ್ಡ್ ಪಾರ್ಟಿ ಸಿಚುವೇಷನ್ಗೆ ಅಟ್ರಾಕ್ಟ್ ಆದಾಗ ನೀವು ಅವ್ರನ್ನ ಅವಾಯ್ಡ್ ಮಾಡಿದಾಗ ಅವ್ರು ಕೂಡ ಅಷ್ಟೇ, ಯಾಕೆ ನನ್ನ ವ್ಯಕ್ತಿ ಈ ರೀತಿ ಮಾಡ್ತದೆ ಅಂತ ಅವರು ಕನ್ಫ್ಯೂಸ್ ಆಗಿ ಅವರು ತುಂಬ ತಲೆ ಕೆಡಿಸ್ಕೊತಾರೆ. ಯಾಕಂದರೆ ಥರ್ಡ್ ಪಾರ್ಟಿ ಸಿಚುವೇಷನ್ ಅಂದರೆ ಅಟ್ರಾಕ್ಷನ್ ಇದೆ. ಸೊ ನಿಮ್ಮ ಮನಸ್ಸಲ್ಲಿರೋ ಅಂಥ ವ್ಯಕ್ತಿನ ನೀವು ತುಂಬ ಸ್ಪೈ ಮಾಡ್ತೀರ, ತುಂಬ ಅಬ್ಸರ್ವ್ ಮಾಡ್ತೀರ. ನಿಮ್ಮ ಪರ್ಸನ್ ಏನು ಮಾಡ್ತಿದ್ರೆ, ಯಾಕೆ ಈ ಥರ ಬಿಹೇವ್ ಮಾಡ್ತಾರೆ, ಸೊ ಪ್ರತಿಯೊಂದು ತಿಳ್ಕೊತೀರ. ಹಾಗೆ ನಿಮ್ಮ ಪರ್ಸನ್ ಕೂಡ ಅಷ್ಟೇ, ಅವರು ಥರ್ಡ್ ಪಾರ್ಟಿ ಸಿಚುವೇಷನ್ ಅದ್ರ ಜೊತೆ ಮಾತಾಡ್ತಾಯಿದ್ರು, ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಜೊತೆ ಅಟ್ರಾಕ್ಷನ್ ಇದ್ದರು, ಫ್ಯಾಮಿಲಿ ಜೊತೆ ಅವ್ರನ್ನ ಕೇರ್ ಮಾಡ್ತಾಯಿದ್ರು, ಅಥವಾ ಪರ್ಸ್ನಲ್ ಲೈಫು, ಕೆರಿಯರ್ ಲೈಫ್ ಎಲ್ಲದ್ರ ಕಡೆ ಗಮನ ಕೊಟ್ಟಿದ್ರು. ನಿಮ್ಮ ಮೇಲೆ ಒಂದು ಕಣ್ಣಿಟ್ಟಿರ್ತಾರೆ, ನಿಮ್ಮ ಬಗ್ಗೆನೂ ಇನ್ಫಾರ್ಮೇಷನೆಲ್ಲ ತಿಳ್ಕೊತಿರ್ತಾರೆ. ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ನನ್ನ ವ್ಯೂವರ್ಸ್ ಜೊತೆ ಜುಲೈ ಮಂತಲ್ಲಿ ಏನು ನಡೆಯುತ್ತೆ, ಇವರಿಬ್ಬರ ಲೈಫಲ್ಲೂ ಏನು ನಡೆಯುತ್ತೆ, ಜುಲೈ ಮಂತಲ್ಲಿ ಏನಾಗುತ್ತೆ ಇವರಿಬ್ಬರ ಪ್ರೀತಿಯಲ್ಲಿ ನೋಡುವಂಥ ನನ್ನ ವ್ಯೂವರ್ಸು ಮತ್ತು ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರ ಅಂತ ವ್ಯಕ್ತಿ ಇವರಿಬ್ಬರ ಪ್ರೀತಿಯಲ್ಲಿ ಜುಲೈ ಮಂತಲ್ಲಿ ಏನಾಗುತ್ತೆ. ಓಕೆ, ಸೊ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಅಥವಾ ನೀವಾಗಿರ್ಬೋದು, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಮೊದಲು ಯಾರನ್ನಾದರೂ ಒಬ್ಬರನ್ನ ಪ್ರೀತಿ ಮಾಡಿದರೆ ಅವರು ಪ್ರೀತಿಯಲ್ಲಿ ಮೋಸ ಹೋಗಿರ್ತಾರೆ. ಸೊ ಅದ್ರ ಬಗ್ಗೆ ನೆನಪು ಮಾಡ್ಕೊತಾ ಇರ್ತಾರೆ. ನೀವು ಅಷ್ಟೇ, ನೀವು ಯಾರನ್ನಾದರೂ ಮೊದಲು ಫಸ್ಟ್ ಯಾರನ್ನಾದ್ರೂ ಲವ್ ಮಾಡ್ತದ್ದು ಪ್ರೀತಿಯಲ್ಲಿ ಮೋಸ ಹೋಗಿದ್ರೆ ನೀವು ಕೂಡ ಅಷ್ಟೇ. ಸೊ ನಿಮ್ಮ ವ್ಯಕ್ತಿನ ನೀವು ನಂಬಕ್ಕೆ ರೆಡಿ ಇರೋಲ್ಲ. ಸೊ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಕೂಡ ನಿಮ್ಮನ್ನು ನಂಬಕ್ಕೆ ರೆಡಿ ಇರೋದಿಲ್ಲ. ಯಾಕಂದರೆ ನಿಮ್ಮಿಬ್ಬರ ಮಧ್ಯೆ ಆ ರೀತಿ ಇನ್ಸಿಡೆಂಟ್ಸ್ ಆಗ್ಬೋದು. ಯಾಕಂದರೆ ನಿಮ್ಮ ಪರ್ಸನ್ ಕೂಡ ಅಷ್ಟೇ ನಿಮಗೆ ಮೋಸ ಮಾಡಿ ನೀವೆಲ್ಲ ದೂರ ಹೋಗ್ಬಿಡ್ತಾರಂತ ನಿಮ್ಗೊಂಥರ ಭಯ. ಸೊ ನಿಮ್ಮ ಪರ್ಸನ್ಗೇನು, ನೀವೆಲ್ಲಿ ಅವ್ರನ್ನ ಮೋಸ ಮಾಡಿ ಹೊರಟೋಗ್ತೀರಂತ ಅವ್ರಿಗೊಂಥರ ಭಯ. ಇನ್ನೊಬ್ಬ ಪರ್ಸನ್ ಎಲ್ಲ ಆಯ್ಕೆ ಮಾಡ್ಕೊತೀರಂತ. ಆಲ್ರೆಡಿ ನಿಮ್ಮ ಪರ್ಸನ್ಗೆ ಮೋಸ ಆಗಿದೆ ಅವ್ರ ಲೈಫಲ್ಲಿ, ನಿಮಗೂ ಮೋಸ ಆಗಿದೆ. ಸೊ ಅದಕ್ಕೋಸ್ಕರ ಈ ರೀತಿಯೆಲ್ಲ ನೆನ್ಪು ಮಾಡ್ಕೊತೀರ. ಮತ್ತು ನಿಮ್ಮ ಪರ್ಸನ್ಗೂ ನಿಮಗೂ ತುಂಬ ಲೆಸ್ ಕಾಂಟ್ಯಾಕ್ಟೇ ಇರುತ್ತೆ ಅನಿಸುತ್ತೆ. ಅಂದರೆ ಕಡಿಮೆ ಮಾತಾಡ್ಬೋದು, ಕಡಿಮೆ ಕಮ್ಯುನಿಕೇಷನ್ ಇರೋದ್ರಿಂದ ನಿಮ್ಮ ಪರ್ಸನ್ ಕೂಡ ಅಷ್ಟೇ 4 ಆಫ್ ಸಾರ್ಟ್ಸ್ ಬಂದಿರೋದ್ರಿಂದ ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊತಾರೆ, ತುಂಬ ನೆನ್ಪು ಮಾಡ್ಕೊತಾರೆ. ನೀವು ಕೂಡ ಅಷ್ಟೇ ಅವ್ರನ್ನ ತುಂಬ ನೆನ್ಪು ಮಾಡ್ಕೊತೀರ, ತುಂಬ ಮಿಸ್ ಮಾಡ್ಕೊತೀರ. ಅವ್ರ ಫೋಟೋಸ್ ನೋಡೋದಾಗಿರ್ಬೋದು, ಅವರೊಂದು ವೀಡಿಯೋಸು, ಅಥವಾ ನಿಮ್ಮಿಬ್ಬರ ಮೆಮೊರೀಸ್ ಫೋಟೋಸ್ ಏನಾದರೂ ಇರ್ಬೋದು, ನಿಮ್ಮಿಬ್ಬರಿಗೆ ಸಂಬಂಧಪಟ್ಟಿರೋ ಅಂಥ ಪ್ರೂಫ್ಸು, ಡಾಕ್ಯುಮೆಂಟ್ಸ್. ಸೊ ಅದನ್ನೆಲ್ಲ ಸ್ಪೈ ಮಾಡ್ತಾ ಇರ್ಬೋದು, ಅಥವಾ ನಿಮ್ಮ ಬಗ್ಗೆ ಇನ್ಫಾರ್ಮೇಷನ್ನ ಅವ್ರ ಫ್ರೆಂಡ್ಸು, ಫ್ಯಾಮ್ಲಿಯಿಂದ ಎಲ್ಲರ ಹತ್ರ ತಿಳ್ಕೊಂಡು ಏನು ಪ್ರತಿಯೊಂದು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ. ನೀವು ಕೂಡ ಅಷ್ಟೇ ನಿಮ್ಮ ವ್ಯಕ್ತಿ ಬಗ್ಗೆ ಅವ್ರು ನಂಬಬೇಕಾ, ನಂಬಾರ್ದ, ಏನಾಗ್ತದೆ ಅವ್ರ ಲೈಫಲ್ಲಿ, ಯಾರವರು, ಅವ್ರ ಡೀಟೇಲ್ಸ್ ಏನು, ಅವ್ರು ಎಲ್ಲಿದ್ದಾರೆ, ಯಾಕೆ ಬಂದರು, ನನ್ನ ಲೈಫ್ಗೆ ಯಾಕೆ ಬಂದು. ಸೊ ಪ್ರತಿಯೊಂದು ಯೋಚನೆ ಮಾಡ್ತೀರಾ. ಅವ್ರಿಗೂ ನನಗಿರೋಂಥ ಕನೆಕ್ಷನ್ನು, ಅವ್ರಿಗೂ ನನಗೆ ಇರೋವಂಥ ಸಂಬಂಧನ ನೀವು ಹೆಂಗೆ ಆಲೋಚನೆ ಮಾಡ್ತಾರೆ, ನಿಮ್ಮ ಪರ್ಸನ್ ಕೂಡ ಅದೇ ರೀತಿ ಆಲೋಚನೆ ಮಾಡ್ತಾರೆ. ನೀವು ಅವ್ರಿಗೆ ರೈಟ್ ಪಾರ್ಟ್ನರ ಅಲ್ವಾ, ಅವರು ಅಷ್ಟೇ ನಿಮ್ಗೆ ರೈಟ್ ಪಾರ್ಟ್ನರ ಅಲ್ವಾ ಯೋಚನೆ ಮಾಡ್ತಾರೆ. ಕಿಂಗ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ನಿಮ್ಗಿರೋ ಅಂಥ ಪ್ರೀತಿನ ನೀವು ಹೇಳಲಿಕ್ಕೆ ಟ್ರೈ ಮಾಡ್ತೀರಾ. ಬಟ್ ಆದರೆ ನಿಮ್ಮ ವ್ಯಕ್ತಿ ಈಗೋ ತೋರಿಸ್ತಾರೆ, ಈಗೋ ಆ್ಯಟಿಟ್ಯೂಡ್ ಇಶ್ಯೂಸ್ ತೋರಿಸೋದ್ರಿಂದ ನೀವು ಅಷ್ಟೇ ನಿಮ್ಮ ಪ್ರೀತಿನ ಹೇಳ್ಕೊಳೋದಿಲ್ಲ. ನೀವು ಕಿಂಗ್ ಥರನೇ ಕಿಂಗ್ ಆ್ಯಟಿಟ್ಯೂಡ್ ತೋರಿಸ್ತೀರ, ಕಿಂಗ್ ಆ್ಯಂಡ್ ಪೆಂಟಿಕಲ್ಸ್ ಆಫ್ ಆ್ಯಟಿಟ್ಯೂಡನ್ನ ತೋರಿಸ್ತೀರ. ಸೊ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಅಷ್ಟೊಂದು ಎಕ್ಸ್ಪ್ರೆಸಿವ್ ಇರೋದಿಲ್ಲ, ಅಷ್ಟೊಂದು ಕಮ್ಯುನಿಕೇಷನ್ ಮಾಡೋದಿಲ್ಲ, ಅಷ್ಟೊಂದು ಪ್ರೀತಿನ ನಿಮ್ಗೆ ಹೇಳೋದಿಲ್ಲ. ನಿಮಗೂ ಅಷ್ಟೇ ಅವ್ರ ಮೇಲೆ ತುಂಬ ಪ್ರೀತಿ ಇದ್ರೂ ನೀವು ಅಷ್ಟೇ ಅವ್ರು ಆ ರೀತಿ ನೆಗ್ಲೆಕ್ಟ್ ಮಾಡೋದ್ರಿಂದ ನೀವು ಅಷ್ಟೇ ಪ್ರೀತಿನ ಕೊಡದೆ ಸೈಲೆಂಟಾಗಿ ಬಿಡ್ತೀರಿ.
ಸೊ ನೈಟ್ ಆಫ್ ಕಪ್ಸ್ ಬಂದಿರೋದ್ರಿಂದ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಗೆ ಮ್ಯಾರೇಜ್ ಆಗಬೇಕು, ಕಮಿಟ್ಮೆಂಟ್ ಕೊಡಬೇಕಂತ ಟ್ರೈ ಮಾಡ್ತಾರೆ. ಬಟ್ ಥರ್ಡ್ ಪಾರ್ಟಿ ಸಿಚುವೇಷನಿಂದ ಸ್ಟಾಪ್ ಆಗ್ಬೋದು. ನಿಮ್ಮ ಪರ್ಸನ್ ಕೂಡ ಅಷ್ಟೇ, ಅವರು ಅಷ್ಟೇ ನಿಮ್ಮ ಜೊತೆ ಮದುವೆ ಆಗಬೇಕು ಆ ಥರ ಎಲ್ಲ ಹೇಳಲಿಕ್ಕೆ ಬರ್ತಾರೆ, ಮತ್ತು ಥರ್ಡ್ ಪಾರ್ಟಿ ಸಿಚುವೇಷನಿಂದ ಸ್ಟಾಪ್ ಆಗ್ಬೋದು. ಸೊ ನೀವು ಅವ್ರು ಪ್ರಪೋಸ್ ಮಾಡೋಕ್ಕೆ ಟ್ರೈ ಮಾಡಿದಾಗ ಏನೋ ಒಂದು ಪ್ರಾಬ್ಲಮ್ನ ಸ್ಟಾಪ್ ಮಾಡುತ್ತೆ. ಓಕೆ, ನೀವು ಮತ್ತು ನಿಮ್ಮ ಪರ್ಸನ್ನು ತುಂಬ ತಲೆ ಕೆಡ್ಸ್ಕೊತೀರ, ತುಂಬ ಯೋಚನೆ ಮಾಡ್ತೀರ, ತುಂಬ ತಲೆ ಕೆಡ್ಸ್ಕೊತೀರ. ಸೊ ಏನು ನೋಡಿ, ಇಲ್ಲಿ ಕಾರ್ಡಲ್ಲಿ ಹ್ಯಾಂಗ್ಡ್ ಮ್ಯಾನ್ ಬಂದಿರೋದ್ರಿಂದ ತಲೆ ಕೆಳಗಾಕಿ ಈ ವ್ಯಕ್ತಿ ಯೋಚನೆ ಮಾಡ್ತಾ ಇದ್ದಾನೆ, ಹಂಗೂ ಈ ವ್ಯಕ್ತಿ ಪ್ರಾಬ್ಲಮ್ ಸಾಲ್ವ್ ಆಗ್ತಾಯಿಲ್ಲ, ಆ ರೀತಿ ನೀವು ಯೋಚನೆ ಮಾಡ್ತೀರ. ಬಟ್ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಕೂಡ ಅಷ್ಟು ತುಂಬ ಯೋಚನೆ ಮಾಡ್ತಾರೆ. ಯಾಕಂದರೆ ನಿಮ್ಮ ಪರ್ಸನ್ ಕೂಡ ಅಷ್ಟೇ ತುಂಬ ಪ್ರಾಕ್ಟಿಕಲ್ ಪರ್ಸನ್ ಇದ್ದಾರೆ. ಯಾವಾಗಲೂ ಮನಿ ಬಗ್ಗೆನೇ ಕಾನ್ಸಂಟ್ರೇಷನ್ ಮಾಡ್ತಾರೆ. ಅವ್ರಿಗೆ ಎಮೋಷ್ನಲ್ ಅನ್ನೋದು ಅಷ್ಟು ಕಡಿಮೆ. ನೀವು ಸಿಕ್ಕಾಗಲೇ ಅವ್ರ ಲೈಫಲ್ಲಿ ಅವ್ರಿಗೆ ಎಮೋಷ್ನಲ್ ಪ್ರೀತಿ ಅಂದರೆ ಏನಂತ ಗೊತ್ತಾಗಿರೋದು. ನೋಡುವಂಥ ನನ್ನ ವ್ಯೂವರ್ಸು ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಮತ್ತು ವ್ಯೂವರ್ಸ್ ಬಗ್ಗೆ ಇಷ್ಟು ಕ್ಲ್ಯಾಶಸ್ ಆಗ್ತಾಯಿದೆ ಯಾಕೆ? ಜುಲೈ ಮಂತಲ್ಲಿ ಇಷ್ಟು ಕ್ಲ್ಯಾಶಸ್ ಆಗ್ತಾಯಿದೆ ಯಾಕೆ? ಇಷ್ಟು ಕ್ಲ್ಯಾಶಸ್ ಆ್ಯಂಡ್ ಆರ್ಗ್ಯುಮೆಂಟ್ಸ್ ಯಾಕೆ ಆಗ್ತಾಯಿದೆ? ನನ್ನ ವ್ಯೂವರ್ಸ್ಗೂ ಮತ್ತು ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರೆ ಅಂತ ಜುಲೈ ಮಂತಲ್ಲಿ ಇಷ್ಟು ಕ್ಲ್ಯಾಶಸ್ ಆ್ಯಂಡ್ ಆರ್ಗ್ಯುಮೆಂಟ್ಸ್ ಯಾಕಾಗುತ್ತೆ? ಓಕೆ, ಸೊ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೂ ಮತ್ತು ನಿಮಗೂ ಜುಲೈ ಮಂತಲ್ಲಿ ಇಷ್ಟು ಕ್ಲ್ಯಾಶಸ್ ಆ್ಯಂಡ್ ಆರ್ಗ್ಯುಮೆಂಟ್ಸ್ ಆಗೋದಕ್ಕೆ ರೀಸನ್ ಏನಂದರೆ ಕ್ವೀನ್ ಆಫ್ ವಾಂಡ್ಸ್, ನೆಗೆಟಿವ್. ನಿಮ್ಮ ಪರ್ಸನ್ ಬಗ್ಗೆ ನೀವು ನೆಗೆಟಿವ್ ಆಗಿ ಥಿಂಕ್ ಮಾಡ್ತೀರಾ. ಅವರೆಲ್ಲಿ ನಿಮಗೆ ಕೆಟ್ಟದ್ದು ಮಾಡ್ತಾಯಿದ್ದಾರೆ, ಅವರೆಲ್ಲಿ ನಿಮ್ಮನ್ನು ಬಿಟ್ಟು ಬೇರೆಯವ್ರನ್ನ ಅಟ್ರಾಕ್ಟ್ ಆಗ್ತಾಯಿದ್ರೆ ನಿಮ್ಮನ್ನು ಬಿಟ್ಟು ಹೋಗ್ಬಿಡ್ತಾರಂತ ನೀವು ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾರೆ. ಅವರು ಕೂಡ ಅಷ್ಟೇ, ನಿಮ್ಮ ಪರ್ಸನ್ನು ನಾನು ಹೇಳಿದಾಗೆ ನಡಿಬೇಕು, ನಾನು ಹೇಳಿದ ಥರ ನಡಿಬೇಕು ಅನ್ನೋ ಥರ ಒಂದು ನೆಗೆಟಿವಿಟಿ ಥಿಂಕ್ ಇದೆ. ಮತ್ತು ನಾನು ಯಾವ ರೀತಿ ಅನ್ಕೊತೀನೋ ಅದೇ ರೀತಿ ನಡಿಬೇಕಂತ ನಿಮ್ಮ ಪರ್ಸನ್ ಕೂಡ ಅಷ್ಟೇ. ನೀವು ಅವ್ರನ್ನ ಎಲ್ಲಿ ಬಿಟ್ಟು ಹೋಗ್ಬಿಡ್ತೀರ ಅಂತ ಅವ್ರು ಕೂಡ ಅಷ್ಟೇ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾರೆ. ಈ ನೆಗೆಟಿವ್ ಥಿಂಕಿಂಗೇ ನಿಮ್ಮಿಬ್ಬರು ಕ್ಲ್ಯಾಶಸ್ಗೆ, ಆರ್ಗ್ಯುಮೆಂಟ್ಗೆ ಕಾರಣ. ಸೊ ಇಲ್ಲಿಬ್ಬರು ಕಾಂಪ್ರಮೈಸ್ ಆಗಬೇಕು, ನೀವು ಕಾಂಪ್ರಮೈಸ್ ಆಗಬೇಕು, ನಿಮ್ಮ ಪರ್ಸನ್ ಕೂಡ ಕಾಂಪ್ರಮೈಸ್ ಆಗಬೇಕು. ನಾನು ವ್ಯಕ್ತಿನಲ್ಲ, ಎಲ್ಲೂ ಹೋಗಲ್ಲ ಅಂತ ನೀವು ವೆಯ್ಟ್ ಮಾಡಬೇಕಾಗುತ್ತೆ. ನಿಮ್ಮ ಪರ್ಸನ್ ಕೂಡ ಅಷ್ಟೇ, ನೀವು ಎಲ್ಲೂ ಹೋಗ್ದಿರ ವೆಯ್ಟ್ ಮಾಡಬೇಕು. ನಿಮ್ಮ ಪರ್ಸನ್ನು ಅಷ್ಟೇ ಥರ್ಡ್ ಪಾರ್ಟಿ ಸಿಚುವೇಷನ್ ಅವಾಯ್ಡ್ ಮಾಡಬೇಕು, ನೀವು ಅಷ್ಟೇ ಥರ್ಡ್ ಪಾರ್ಟಿ ಸಿಚುವೇಷನ್ ಅವಾಯ್ಡ್ ಮಾಡಬೇಕು. ಸೊ ನಿಮಗೂ ಅಷ್ಟೇ, ನೋಡುವಂಥ ನನ್ನ ವ್ಯೂವರ್ಸ್ ಯಾರಿದ್ರು ನೋಡಿ, ಅವ್ರು ನಿಮಗೂ ಅಷ್ಟೇ ತುಂಬ ವ್ಯಕ್ತಿಗಳು ಅಟ್ರಾಕ್ಟ್ ಆಗ್ತಾರೆ, ನಿಮ್ಮ ಜೊತೆನೇ ಕಮ್ಯುನಿಕೇಷನ್ ಮಾಡ್ತಾರೆ. ಬಟ್ ಆದರೆ ನಿಮ್ಮ ವ್ಯಕ್ತಿ ಜೆಲಸ್ಸಾಗಿ ಫೀಲ್ ಆಗ್ತಾರೆ. ನೀವು ಅಷ್ಟೇ, ನಿಮ್ಮ ವ್ಯಕ್ತಿಗೂ ತುಂಬ ಜನ ಅಟ್ರಾಕ್ಟ್ ಆಗ್ತಾರೆ, ಕಮ್ಯುನಿಕೇಷನ್ ಮಾಡ್ತಾರೆ. ಬಟ್ ನೀವು ಕೂಡ ಅಷ್ಟೇ ಜೆಲಸ್ಸಾಗಿ ಫೀಲ್ ಆಗ್ತೀರ. ಇಬ್ಬರಿಗೂ ನೆಗೆಟಿವಿಟಿನೇ. ನಿಮ್ಮನ್ನು ಬಿಟ್ಟು ಅವ್ರು ಇರಲ್ಲ, ಅವ್ರನ್ನ ಬಿಟ್ಟು ನೀವಿರಲ್ಲ. ಬಟ್ ಆದರೆ ನೀವಿಬ್ಬರು ಬೇರೆ ಬೇರೆ ಜೊತೆ ಮಾತಾಡ್ತಾರೆ. ನೀವು ಹಂಗೆ ಮಾಡೋದಿಲ್ಲ ಜಾಸ್ತಿ, ನಿಮ್ಮ ಪರ್ಸನ್ ಆಗಿ ಮಾಡ್ತಾರೆ. ಸೊ ನಿಮ್ಮ ಪರ್ಸನ್ ಆಗಿ ಮಾಡಿದಾಗ ನೀವು ಕೂಡ ಹಾಗೆ ಮಾಡ್ತೀರ. ಸೊ ಅದಕ್ಕೆ ನೆಗೆಟಿವಿಟಿ ಬೇಡ ಅಂತ ಹೇಳ್ತಾಯಿದ್ದೀನಿ. ನೆಗೆಟಿವಿಟಿ ಬರುತ್ತೆ, ಅದನ್ನು ಕಡಿಮೆ ಮಾಡ್ಕೊಬೇಕಾಗುತ್ತೆ. ನೋಡುವಂಥ ನನ್ನ ವ್ಯೂವರ್ಸ್, ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಇಷ್ಟು ಪ್ರೀತಿ ಇದ್ದರೆ ಅವ್ರ ಮೇಲೆ ಯಾಕೆ ಅವರು ಮನಸ್ಸಲ್ಲಿರೋಂಥ ವ್ಯಕ್ತಿ ಈ ರೀತಿ ನೆಗೆಟಿವಿಟಿನ ತೋರಿಸ್ತಾ ಇದ್ದಾರೆ? ನೋಡುವಂಥ ನನ್ನ ವ್ಯೂವರ್ಸ್, ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ತುಂಬ ಪ್ರೀತಿ ಇದ್ರೂ ಯಾಕೆ ನೆಗೆಟಿವಿಟಿ ತೋರಿಸ್ತಾ ಇದ್ದಾರೆ? ಓಕೆ, 10 ಆಫ್ ವಾಂಡ್ಸ್ ಬಂದಿರೋದ್ರಿಂದ ನಿಮ್ಮ ಪರ್ಸನ್ಗೆ ತುಂಬ ರೆಸ್ಪಾನ್ಸಿಬಿಲಿಟೀಸ್ ಅನ್ನೋದಿರ್ಬೋದು, ತುಂಬ ಪ್ರಾಬ್ಲಮ್ಸ್ ಅನ್ನೋದು ಬಂದಿದೆ. ಯಾಕಂದರೆ ನೀವು ಅವರು ಸಪ್ರೇಷನ್ ಆದಾಗ ಮತ್ತು ನೋ ಕಾಂಟ್ಯಾಕ್ಟ್ ಲಾಂಗ್ ಡಿಸ್ಟೆನ್ಸ್ ಸಪ್ರೇಷನ್ ಆದಾಗ ಅವ್ರಿಗೆ ತುಂಬ ಪ್ರಾಬ್ಲಮ್ಸ್ ಬಂದುಬಿಟ್ಟಿದೆ. ಅದು ಪರ್ಸ್ನಲ್ ಲೈಫ್ ಆಗಿರ್ಬೋದು, ಕೆರಿಯರ್ ಲೈಫ್ ಆಗಿರ್ಬೋದು, ಪ್ರೊಫೆಷನಲ್ ಲೈಫ್ ಆಗಿರ್ಬೋದು, ತುಂಬ ಪ್ರಾಜೆಕ್ಟ್ಸ್ ಬಂದಿದೆ. ಅವ್ರ ಕೈಯಲ್ಲಿ ನೀವು ಇಲ್ದಿರ ಪ್ರಾಜೆಕ್ಟ್ಸ್ ಏನೇ ಆಗಿರ್ಬೋದು, ಯಾವುದೇ ಒಂದು ವರ್ಕ್ನ ಎಮೋಷ್ನಲ್ ಇಲ್ದಿರ ಅವ್ರು ಅದನ್ನು ಸಾಲ್ವ್ ಮಾಡೋಕ್ಕಾಗಲಿಲ್ಲ, ತುಂಬ ನೋವು ಪಟ್ಟಿದ್ದಾರೆ. ಸೊ ನಿಮ್ಮ ಪರ್ಸನ್ಗೆ ನೀವು ಇದ್ದಿದ್ರೆ ಎಮೋಷ್ನಲಾಗಿ ಸಪೋರ್ಟ್ ಕೊಡ್ತಾಯಿದ್ರೆ ಅವಾಗ ಅವ್ರು ಎಲ್ಲ ಪ್ರಾಬ್ಲಮ್ಸು ಸಾಲ್ವ್ ಮಾಡ್ತಾಯಿದ್ರೆ ನೀವು ಒಂಥರ ಬ್ಯಾಕ್ ಬೋನಾಗಿ ನಿಲ್ತಾಯಿದ್ರಿ. ಅದು ಎಮೋಷ್ನಲ್ ಸಪೋರ್ಟ್ ಆಗಿರ್ಬೋದು, ಫೈನಾನ್ಷಿಯಲ್ ಸಪೋರ್ಟ್ ಆಗಿರ್ಬೋದು, ಒಂಥರ ಬ್ಯಾಕ್ ಬೋನ್ ಥರ ಸಪೋರ್ಟ್ ಇದ್ದರೆ. ಬಟ್ ನೀವಿಲ್ಲ, ದೂರ ಆದರೆ. ಸೊ ಇವಾಗ ಅವ್ರಿಗೆ ತುಂಬ ರೆಸ್ಪಾನ್ಸಿಬಿಲಿಟಿ, ಪ್ರಾಬ್ಲಮ್ಸ್ ಅನ್ನೋದು ಜಾಸ್ತಿ ಆಗಿದೆ. ಸೊ ಅದಕ್ಕೋಸ್ಕರ ಅವರು ಆ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಮಾಡ್ಕೊಳೋದ್ರಲ್ಲೇ ಅವ್ರಿಗೆ ಟೈಮ್ ಸರಿ ಹೋಗ್ತಾಯಿದೆ ಮತ್ತು ಟೆನ್ಷನ್ ಆಗ್ತಾ ಇರೋದ್ರಿಂದ ಸೊ ನಿಮ್ಮ ಜೊತೆ ಅವರು ಅಷ್ಟೊಂದು ಕಮ್ಯುನಿಕೇಷನ್ ಮಾಡೋದಕ್ಕೆ ಆಗೋದಿಲ್ಲ. ಅದಕ್ಕೆ ಅವ್ರು ಹೇಳ್ತಿದ್ದಾರೆ, ನಂಗೆ ತುಂಬ ಪ್ರಾಬ್ಲಮ್ಸ್ ಬರ್ತಾಯಿದೆ ಜುಲೈಯಲ್ಲಿ ಅಂತ ಹೇಳ್ತಾಯಿದ್ದಾರೆ. ಜುಲೈ ಮಂತಲ್ಲಿ ಅವ್ರಿಗೆ ತುಂಬ ರೆಸ್ಪಾನ್ಸಿಬಿಲಿಟೀಸ್ ಇರ್ಬೋದು. ಸರಿ, ಓಕೆ. ನೋಡುವಂಥ ನನ್ನ ವ್ಯೂವರ್ಸ್, ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿಗೆ ತುಂಬ ರೆಸ್ಪಾನ್ಸಿಬಿಲಿಟೀಸ್ ಇದ್ರೂ ನನ್ನ ವ್ಯೂವರ್ಸ್ ಜೊತೆ ಮಾತಾಡ್ತಾರೆ. ತುಂಬ ರೆಸ್ಪಾನ್ಸಿಬಿಲಿಟೀಸ್ ಇದ್ರೂ ನನ್ನ ವ್ಯೂವರ್ಸ್ ಜೊತೆ ಮಾತಾಡ್ತಾರೆ, ಹೋಗ್ಲಿ ಕಮ್ಯುನಿಕೇಷನ್ ಮಾಡ್ತಾರೆ, ಪ್ರೀತಿಯಿಂದ ಮಾತಾಡಿಸ್ತಾರೆ ನನ್ನ ವ್ಯೂವರ್ಸ್ನ. ಓಕೆ, ಚಾರಿಯಟ್ ಬಂದಿರೋದ್ರಿಂದ ನಿಮ್ಮ ವ್ಯಕ್ತಿಗೆ ತುಂಬ ರೆಸ್ಪಾನ್ಸಿಬಿಲಿಟೀಸ್ ಆ್ಯಂಡ್ ಜವಾಬ್ದಾರಿಗಳಿರೋದ್ರಿಂದ ಮತ್ತು ಕೆಲಸಗಳಿರೋದ್ರಿಂದ ಅವ್ರು ಏನು ಮಾಡ್ತಾರೆ ಅಂದರೆ ಅದ್ರ ಕಡೆನೇ ಹೆಚ್ಚಾಗಿ ಗಮನ ಕೊಡಬೇಕಾಗುತ್ತೆ. ಆ ಕೆಲಸಗಳು ಮುಗಿಸೋದ್ರ ಬಗ್ಗೆನೇ ಅವ್ರು ತುಂಬ ವರ್ಕ್ ಅಂದರೆ ನಿಮ್ಮ ಪರ್ಸನ್ಗೆ ಪ್ರೊಫೆಷನಲ್ ಲೈಫಲ್ಲಿ ತುಂಬ ಕಾನ್ಸಂಟ್ರೇಷನ್ ಮಾಡಬೇಕಾಗುತ್ತೆ. ಈಗ ಅವರು ಒಂದು ಆಫೀಸಲ್ಲಿ ಕೆಲಸ ಮಾಡ್ತಾ ಇರ್ಬೋದು, ಒಂದು ಮ್ಯಾನೇಜರ್ ಆಗಿರ್ಬೋದು, ಅಥವಾ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇರ್ಬೋದು. ಅವ್ರಿಗೆ ಅಲ್ಲಿ ವರ್ಕ್ ಪ್ರೆಷರ್ ಜಾಸ್ತಿ ಇರುತ್ತೆ. ಆ ವರ್ಕ್ ಪ್ರೆಷರ್ನ ಕಂಪ್ಲೀಟ್ ಮಾಡ್ಕೊಬೇಕು. ಸೊ ಅದ್ರ ಕಡೆನೇ ಅವ್ರು ಹೆಚ್ಚಾಗಿ ಫೋಕಸ್ ಮಾಡ್ತಾರೆ.
ಸೊ ಅದರಿಂದ ನಿಮ್ಮ ಕಡೆ ಸ್ವಲ್ಪ ಗಮನ ಕೊಡೋದು ಕಮ್ಮಿ ಮಾಡ್ತಾರೆ. ಅಥವಾ ನೀವಿಬ್ಬರು ಒಂದೇ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇರ್ಬೋದು, ಅಥವಾ ನಿಮ್ಮ ಪರ್ಸನ್ ನಿಮಗೆ ದೂರ ಆಗಿರ್ಬೋದು, ಅಥವಾ ನೀವು ಪದೇ ಪದೇ ಮೆಸೇಜ್ ಮಾಡ್ತಾಯಿದ್ರು, ಕಾಲ್ ಮಾಡ್ತಾಯಿದ್ರೂ ಅವ್ರ ವರ್ಕಲ್ಲಿ ಬ್ಯುಸಿ ಆಗಿರ್ಬೋದು. ಸೊ ಈ ಒಂದು ಕಾರಣಕ್ಕೋಸ್ಕರ ಅವ್ರು ನಿಮ್ಮ ಜೊತೆ ಅಷ್ಟೊಂದು ಹೆಚ್ಚಾಗಿ ಮಾತಾಡೋದಿಲ್ಲ. ನನ್ನ ವ್ಯೂವರ್ಸು ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಇವ್ರ ಜೊತೆ ಮಾತಾಡ್ದಿರೇ ಇರ್ತಾರೆ. ಜುಲೈ ಮಂತಲ್ಲಿ ಮಾತಾಡಲ್ವಾ? ನನ್ನ ವ್ಯೂವರ್ಸ್ ಜೊತೆ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಮಾತಾಡಲ್ವಾ? ಕಮ್ಯುನಿಕೇಷನ್ ಮಾಡಲ್ವಾ? ನನ್ನ ವ್ಯೂವರ್ಸ್ ಜೊತೆ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಕಮ್ಯುನಿಕೇಷನ್ ಮಾಡಲ್ವಾ? ಓಕೆ, ಕಿಂಗ್ ಆಫ್ ವಾಂಡ್ಸ್ ಬಂದಿರೋದ್ರೆ ನಿಮ್ಮ ವ್ಯಕ್ತಿ ಅದೇ ಹೇಳ್ತಿದ್ರೆ, ನನಗೆ ತುಂಬ ಜವಾಬ್ದಾರಿಗಳಿದೆ, ರೆಸ್ಪಾನ್ಸಿಬಿಲಿಟಿ ಇದೆ, ನಾನು ಮಾತಾಡೋದು ಸ್ವಲ್ಪ ಕಮ್ಮಿ, ಸೊ ನಾನು ಸ್ವಲ್ಪ ಕಡಿಮೆ ಮಾತಾಡ್ತೀನಿ ಅಂತ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಹೇಳ್ತಿದ್ರೆ, ಅಂದರೆ ಕಡಿಮೆ ರಿಪ್ಲೈ ಕೊಡ್ಬೋದು. ನೀವು ಒಂದು 10 ಮಾತು ಮಾತಾಡಿದರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಒಂದು ಮಾತಾದರೂ ಮಾತಾಡ್ಬೋದು ಅಷ್ಟೆ. ಸೊ ನನ್ನ ವ್ಯೂವರ್ಸ್ ಬಗ್ಗೆ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಯಾವ ರೀತಿ ಫೀಲಿಂಗ್ಸ್ ಇಟ್ಕೊಂಡಿದ್ದಾರೆ, ಸೊ ನನ್ನ ವ್ಯೂವರ್ಸ್ನ ನಿಜವಾಗ್ಲೂ ಪ್ರೀತಿಸ್ತಾ ಇದ್ದಾರೆ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ, ಇಲ್ಲ ಫೇಕ್ ಲವ್? ನನ್ನ ವ್ಯೂವರ್ಸ್ನ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಜವಾಗ್ಲೂ ಪ್ರೀತಿ ಮಾಡ್ತಾಯಿದ್ರೆ, ಇಲ್ಲ ಫಾಲ್ಸ್ ಲವ್? ಫೇಕ್ ಲವ್ ಅಥವಾ ಟ್ರೂ ಲವ್? ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಜವಾಗ್ಲೂ ಪ್ರೀತಿ ಮಾಡ್ತಾಯಿದ್ರಲ್ವ? ಟ್ರೂ ಲವ್ ಫಾಲ್ಸ್ ಲವ್? ಟ್ರೂ ಲವ್ ಫಾಲ್ಸ್ ಲವ್? ಓಕೆ, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಮನ್ನು ನಿಜವಾಗ್ಲೂ ಪ್ರೀತಿ ಮಾಡ್ತಾರೆ. ಯಾಕಂದರೆ 7 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಯಾವಾಗಲೂ ಅವ್ರು ನಿಮ್ಮನ್ನೇ ನೆನಪು ಮಾಡ್ಕೊತಾರೆ. ಯಾಕಂದರೆ ಅವರು ಒಂದು ಒಳ್ಳೆ ಪೊಸಿಷನಲ್ಲಿದ್ದಾರೆ ನಿಮ್ಮ ಪರ್ಸನ್ನು. ಸೊ ಅದೇನಾದರೂ ಆಗಿರ್ಬೋದು, ಜಾಬ್ ಆಗಿರ್ಬೋದು, ಎಂಪ್ಲಾಯ್ ಆಗಿರ್ಬೋದು, ವೈಸರ್ ಆಗಿರ್ಬೋದು, ಅಥವಾ ಮ್ಯಾನೇಜರ್ ಆಗಿರ್ಬೋದು, ಅಥವಾ ಬ್ಯಾಂಕ್ ಎಂಪ್ಲಾಯ್ ಆಗಿರ್ಬೋದು, ಅಥವಾ ಪ್ರೈವೇಟ್ ಕಂಪ್ನಿ ಎಂಪ್ಲಾಯ್ ಆಗಿರ್ಬೋದು, ಅಥವಾ KSRTC. ಸೊ ಇನ್ನೂ ಹಲವಾರು ಪಬ್ಲಿಕ್ ಸೆಕ್ಟರ್ಸು, ಗೌರ್ಮೆಂಟ್ ಸೆಕ್ಟರ್ಸು, ಅಥವಾ ಗೌರ್ಮೆಂಟ್ ಡಾಕ್ಟರು. ಸೊ ಈ ಡಾಕ್ಟರು, ಯಾವುದೋ ಒಂದು ಮ್ಯಾನೇಜರು ಅಥವಾ HR, ಸೊ ಏನೋ ಒಂದು ಐ ಪೊಸಿಷನಲ್ಲಿ ಇದ್ದಾರೆ. ಸೊ ಐ ಪೊಸಿಷನಲ್ಲಿದ್ರೂ ನಿಮ್ಮ ವ್ಯಕ್ತಿಗೆ ನೀವು ಅಂದರೆ ತುಂಬ ಇಷ್ಟ. ನಿಮಗೂ ಅವ್ರಿಗೆ ಯಾವ ರೀತಿ ಪ್ರೀತಿ ಕನೆಕ್ಷನ್ ಶುರುವಾಯಿತು ಗೊತ್ತಿಲ್ಲ, ಬಟ್ ನೀವು ಅಂದರೆ ತುಂಬ ಇಷ್ಟಪಟ್ಟಿರೋದ್ರಿಂದ ನಿಮ್ಮನ್ನು ತುಂಬ ನೆನಪು ಮಾಡ್ಕೊತಾರೆ. ಸೊ ಅವ್ರದ್ದು ಟ್ರೂ ಲವ್ ಅಂತಲೇ ಹೇಳ್ಬೋದು. ಯಾಕಂದರೆ ನೋಡಿ, ನಿಮ್ಮ ವ್ಯಕ್ತಿ ಹತ್ರ ಇಲ್ಲಿ ನೋಡಿ, ಒಬ್ಬ ವ್ಯಕ್ತಿ ತುಂಬ ನೀಟಾಗಿ ಎಲ್ಲ ಡ್ರೆಸ್ಸಿಂಗ್ ಸ್ಟೈಲ್ ಚೆನ್ನಾಗಿದೆ, ಆ ವ್ಯಕ್ತಿಗೆ ಎಲ್ಲವೂ ಚೆನ್ನಾಗಿದೆ, ಬಟ್ ಆದರೆ ಪೆಂಟಿಕಲ್ಸ್ ನೋಡೋ ಅಂಥ ಅವಶ್ಯಕತೆ ಇಲ್ಲ. ಆಲ್ರೆಡಿ ಅವನ ಹತ್ರ ತುಂಬ ಪೆಂಟಿಕಲ್ಸ್ ಇದೆ, ಇನ್ನು ಇಲ್ಲಿ ಕೆಳಗಡೆ ಬಿದ್ದಿರೋ ಪೆಂಟಿಕಲ್ಸ್ ಅವನ ಪಕ್ಕದಲ್ಲಿದೆ. ಸೊ ಹಾಗಾಗಿ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೂ ಅಷ್ಟೇ, ಅವ್ರ ಲೈಫಲ್ಲಿ ತುಂಬ ಆಪ್ಷನ್ಸ್ ಇದ್ರೂ, ಆಪರ್ಚುನಿಟೀಸ್ ಇದ್ರೂ, ಸೊ ನೀವು ಅಂದರೆ ಅವ್ರಿಗೆ ತುಂಬ ಇಷ್ಟ. ಸೊ ನಿಮ್ಮ ಥರ ನಿಜವಾಗ್ಲೂ ಪ್ರೀತಿ ಅವ್ರಿಗೆ, ನೀವು ನಿಜವಾಗ್ಲೂ ಅವ್ರನ್ನ ಪ್ರೀತಿ ಮಾಡಿರೋ, ಬರೀ ಪ್ರೀತಿನ ಮಾತ್ರ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಯಿಂದ ಬಯಸಿರೋದ್ರಿಂದ ಅವ್ರು ನಿಮ್ಮನ್ನು ತುಂಬ ಇಷ್ಟಪಡ್ತಾಯಿದ್ದಾರೆ. ಬಟ್ ಅವರು ತುಂಬ ಜನರಿಗೆ ಅಟ್ರಾಕ್ಷನ್ ಆಗಿರ್ಬೋದು, ಮತ್ತು ಫ್ಲಾಟಿಂಗ್ ನೇಚರು ಇದೆಲ್ಲ ಮಾಡಿರ್ಬೋದು. ಕಿಂಗ್ ಆಫ್ ವಾಂಡ್ಸ್ ಟ್ಯಾರೆಟ್ ಕಾರ್ಡ್ ಬಂದಿದ್ದರಿಂದ ಫಾಸ್ಟಲ್ಲಿ. ಸೊ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಬೇರೆಯವ್ರಿಗೆ ಅಟ್ರಾಕ್ಷನ್ ಆಗೋದು ಜಾಸ್ತಿ ಇರ್ಬೋದು, ಎಲ್ಲ ಇರ್ಬೋದು, ಬಟ್ ಆದರೆ ಅವ್ರ ಕಡೆಯಿಂದ ನಿಜವಾದ ಪ್ರೀತಿ ಎಲ್ಲೂ ಸಿಗಲಿಲ್ಲ. ಬಟ್ ನಿಮ್ಮ ಹತ್ರ ಮಾತ್ರ ಅವ್ರು ನಿಜವಾಗ್ಲೂ ಪ್ರೀತಿ ನೋಡಿರೋದ್ರಿಂದ, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೆ ನೀವು ತುಂಬ ಇಷ್ಟ ಆಗಿರೋದ್ರಿಂದ ಅವರು ನಿಮ್ಮನ್ನು ಜೆನ್ಯೂನಾಗಿ ಪ್ರೀತಿ ಮಾಡ್ತಾರೆ. ಟ್ರೂ ಲವ್ ಅಂತ ಹೇಳ್ಬೋದು. ನನ್ನ ವ್ಯೂವರ್ಸು ಅವ್ರ ಮನಸ್ಸಲ್ಲಿರೋವಂಥ ವ್ಯಕ್ತಿನ ನಿಜವಾಗ್ಲೂ ಪ್ರೀತಿ ಮಾಡ್ತಾಯಿದಾರ ಇಲ್ವಾ ನೋಡುವಂಥ ನನ್ನ ವ್ಯೂವರ್ಸು ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿನ ನಿಜವಾಗ್ಲೂ ಪ್ರೀತಿ ಮಾಡ್ತಾಯಿದಾರ ಇಲ್ವಾ? ಟ್ರೂ ಲವ್ ಫಾಲ್ಸ್ ಲವ್? ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿನ ನಿಜವಾಗ್ಲೂ ಪ್ರೀತಿ ಮಾಡ್ತಾಯಿದಾರ ಇಲ್ವಾ? ಟ್ರೂ ಲವ್ ಫಾಲ್ಸ್ ಲವ್? ಓಕೆ, ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿನ ನೀವು ಕೂಡ ಅಷ್ಟೇ ನಿಜವಾಗ್ಲೂ ಪ್ರೀತಿ ಮಾಡ್ತಾರೆ. ನಿಮ್ಮದು ಟ್ರೂ ಲವ್ವೇ, ಫಾಲ್ಸ್ ಲವ್ ಏನಲ್ಲ. ಬಟ್ ಆದರೆ ನೀವು ಅದನ್ನು ಎಕ್ಸ್ಪ್ರೆಸ್ ಮಾಡೋದಕ್ಕೆ ನಿಮ್ಮ ವ್ಯಕ್ತಿ ಹತ್ರ ನಿಮ್ಗೆ ಸ್ವಲ್ಪ ಧೈರ್ಯ ಸಾಕಾಗ್ತಿಲ್ಲ. ಅವ್ರು ಎಲ್ಲಿ ರಿಜೆಕ್ಟ್ ಮಾಡಿಬಿಡ್ತಾರನ್ನೋ ಭಯ ಜಾಸ್ತಿ ನಿಮಗೆ. ನೀವೇ ಪ್ರಪೋಸ್ ಮಾಡಿದರೆ ಅವ್ರು ಎಲ್ಲಿ ನಿಮ್ಮನ್ನು ರಿಜೆಕ್ಟ್ ಮಾಡಿಬಿಡ್ತಾರೋ ಅನ್ನೋ ಒಂದು ಭಯ ನಿಮ್ಮಲ್ಲಿದೆ. ಒಂದು ವೇಳೆ ಅವರು ನಿಮ್ಮ ಪ್ರೀತಿನ ನಿರಾಕರಣೆ ಮಾಡ್ತಾರಂತ ಒಂದು ಟೆನ್ಷನ್ನು, ಕನ್ಫ್ಯೂಷನ್ ಅನ್ನೋದು ನಿಮ್ಮ ಮೈಂಡಲ್ಲಿದೆ. ಸೊ ನಿಮ್ಮ ವ್ಯಕ್ತಿಗೂ ಅಷ್ಟೇ ನೀವು ಅಂದರೆ ತುಂಬ ಇಷ್ಟ. ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೆ ನೀವು ಅಂದ್ರೂ ತುಂಬ ಇಷ್ಟ, ಅವರಂದರೆ ನಿಮಗೂ ಇಷ್ಟ, ತುಂಬ ಇಷ್ಟ. ಸೊ ಅದಕ್ಕೆ 9 ಆಫ್ ಪೆಂಟಿಕಲ್ಸ್ ಬಂದಿರೋದು. ತುಂಬ ಇಷ್ಟಪಡ್ತಾರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ. ಜುಲೈ ಮಂತಲ್ಲಿ ಇನ್ನೂ ನನ್ನ ವ್ಯೂವರ್ಸ್ ಮತ್ತು ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ, ಇವರಿಬ್ಬರ ಲೈಫಲ್ಲಿ ಇನ್ನೂ ಏನು ನಡೆಯುತ್ತೆ, ಇನ್ನೂ ಏನಾಗುತ್ತೆ ಜುಲೈ ಮಂತಲ್ಲಿ, ಮತ್ತು ಅವ್ರ ಮನಸ್ಸಲ್ಲಿ ಪ್ರೀತಿಸ್ತಾರಂಥ ವ್ಯಕ್ತಿ ಇಬ್ಬರ ಲೈಫಲ್ಲೂ ಜುಲೈ ಮಂತಲ್ಲಿ ಏನಾಗುತ್ತೆ? ಓಕೆ, ಏಸ್ ಆಫ್ ಕಪ್ಸ್ ಬಂದಿರೋದ್ರಿಂದ ನಿಮಗೂ ಮತ್ತು ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೂ ತುಂಬ ಪ್ರೀತಿ ಅನ್ನೋದು ಜಾಸ್ತಿ ಆಗುತ್ತೆ.
ಅವರು ನಿಮ್ಮನ್ನು ತುಂಬ ಇಷ್ಟಪಡ್ತಾರೆ, ತುಂಬ ಪ್ರೀತಿ ಮಾಡ್ತಾರೆ. ನೀವು ಕೂಡ ಅಷ್ಟೇ ಅವ್ರನ್ನ ತುಂಬ ಇಷ್ಟಪಡ್ತೀರ, ತುಂಬ ಪ್ರೀತಿ ಮಾಡ್ತೀರ. 4 ಆಫ್ ಕಪ್ಸ್ ಬಂದಿರೋದ್ರಿಂದ ಅದೇ ನಾನು ಸ್ಟಾರ್ಟಿಂಗಲ್ಲಿ ಹೇಳ್ದಂಗೆ ನೀವು ಅವ್ರನ್ನ ಪ್ರಪೋಸ್ ಮಾಡೋದಕ್ಕೆ ಅಥವಾ ಮಾತಾಡ್ಸೋದಕ್ಕೆ ಟ್ರೈ ಮಾಡಿದಾಗ ಅದೇ ಅವರು ಥರ್ಡ್ ಪಾರ್ಟಿ ಸಿಚುವೇಷನ್ನು ಮತ್ತು ರೆಸ್ಪಾನ್ಸಿಬಿಲಿಟಿ ಪ್ರಾಬ್ಲಮ್ಸ್ ಕಡೆ ಹೆಚ್ಚಾಗಿ ಗಮನ ಕೊಡೋದ್ರಿಂದ ಜವಾಬ್ದಾರಿಗಳ ಕಡೆಯಿಂದ ನೀವು ಮಾತಾಡ್ಸಿದ್ರೂ ಅವರು ಸ್ವಲ್ಪ ನೆಗ್ಲೆಕ್ಟ್ ಮಾಡ್ಬೋದು. ಪ್ರೀತಿ ಇದ್ರೂ ಇಲ್ಲದೇ ಇರೋ ಥರ ಬಿಹೇವ್ ಮಾಡ್ತಾರೆ ಅಷ್ಟೇ. ನೀವು ಮಾತಾಡ್ಸಿದ್ರೂ ಯಾರೋ ಗೊತ್ತಿಲ್ಲ ಅನ್ನೋ ಥರ ಬಿಹೇವ್ ಮಾಡ್ತಾರೆ ಅಷ್ಟೇ. ಬಟ್ ಆದರೆ ಅವ್ರಿಗೆ ಇನ್ನರ್ ಅಂದರೆ ಮನಸ್ಸಿನಲ್ಲಿ ಮಾತ್ರ ನಿಮ್ಮ ಮೇಲೆ ತುಂಬ ಜಾಸ್ತಿ ಪ್ರೀತಿ ಇದೆ. ಹೊರಗಡೆ ಮಾತ್ರ ಎಕ್ಸ್ಟ್ರಾವರ್ಟ್ ಇರ್ಬೋದಷ್ಟೇ, ಎಕ್ಸ್ಟ್ರಾವರ್ಟ್ ಅಲ್ಲ ಇಂಟ್ರಾವರ್ಟ್ ಇರ್ಬೋದಷ್ಟೇ, ಅವ್ರ ಮನಸ್ಸಲ್ಲಿರೋ ಫೀಲಿಂಗ್ಸ್ನ ಇರ್ಬೋದಷ್ಟೇ. ಬಟ್ ತುಂಬ ಪ್ರೀತಿ ಇದೆ ನಿಮ್ಮ ಮೇಲೆ. ನೈಟ್ ಆಫ್ ಸಾರ್ಟ್ಸ್ ಬಂದಿರೋದ್ರಿಂದ ನೀವು ಎಷ್ಟು ಆ್ಯಕ್ಷನ್ ತೊಗೊಂಡ್ರು ಅಂದರೆ ನೀವು ಅವ್ರನ್ನ ಎಷ್ಟು ಮಾತಾಡ್ಸೋಕ್ಕೆ ಟ್ರೈ ಮಾಡಿದ್ರು ಅವ್ರು ಸ್ವಲ್ಪ ನಿಮ್ಮ ನೆಗ್ಲೆಕ್ಟ್ ಮಾಡ್ಬೋದು. ನನ್ನ ವ್ಯೂವರ್ಸ್ನ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಎಷ್ಟು ಮಾತಾಡ್ಸೋಕ್ಕೆ ಟ್ರೈ ಮಾಡ್ತಾರೆ, ಯಾಕೆ ನೆಗ್ಲೆಕ್ಟ್ ಮಾಡ್ತಾರೆ? ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿರೋ ಪ್ರೀತಿಸ್ತಾರಂಥ ವ್ಯಕ್ತಿನ ಎಷ್ಟು ಮಾತಾಡ್ಸೋಕ್ಕೆ ಟ್ರೈ ಮಾಡಿದ್ರು ನನ್ನ ವ್ಯೂವರ್ಸ್ನ ಯಾಕೆ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ನೆಗ್ಲೆಕ್ಟ್ ಮಾಡ್ತಾರೆ? ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಯಾಕೆ ನೆಗ್ಲೆಕ್ಟ್ ಮಾಡ್ತಾರೆ? ಓಕೆ, ಟವರ್ ಮೂಮೆಂಟ್ ಬಂದಿರೋದ್ರಿಂದ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಅವ್ರು ಏನಾದರೂ ಕೋಪದಲ್ಲಿ ಏನಾದರೂ ಮಾತಾಡೋದು, ಬೈಯೋದು ಏನಾದರೂ ಮಾಡ್ತಾರೆ ಅನ್ನೋ ಒಂದು ಭಯದಿಂದ ನೀವೆಲ್ಲಿ ಆಮೇಲೆ ಅವ್ರನಿಂದ ಪರ್ಮನೆಂಟಾಗಿ ದೂರ ಆಗಿಬಿಡ್ತೀರ ಅಂತ ಒಂದು ಭಯ ಅನ್ನೋದು ಜಾಸ್ತಿ ಆಗುತ್ತೆ. ಯಾಕಂದರೆ ಜುಲೈಯಲ್ಲಿ ಯೂನಿಯನ್ ಆಗೋವಂಥ ಚಾನ್ಸಸ್ ತುಂಬ ಜಾಸ್ತಿ ಇದೆ. ಜುಲೈ ಮಂತಲ್ಲಿ ನೀವಿಬ್ಬರು ಒಂದಾಗುವಂಥ ಚಾನ್ಸಸ್ ತುಂಬ ಜಾಸ್ತಿನೇ ಇದೆ. ಒಂದು ವೇಳೆ ನೀವಿಬ್ಬರು ಭೇಟಿ ಆದಾಗ ಅಥವಾ ನೀವಿಬ್ಬರು ಅಂದರೆ ಟೆಂಪ್ರರಿ ಯೂನಿಯನ್ ಆದಾಗ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನಿಮ್ಗೇನಾದರೂ ಕೋಪದಿಂದ ಮಾತಾಡಿದರೆ ಅಥವಾ ಸಿಟ್ಟಿನಿಂದ ಮಾತಾಡಿದರೆ ಅಥವಾ ಅವ್ರು ನಿಮ್ಮನ್ನು ಬೈಯೋದು, ನೀವು ಯಾರೋ ಗೊತ್ತಿಲ್ಲ ಅನ್ನೋ ಥರ ಬಿಹೇವ್ ಮಾಡೋದು, ಇದೆಲ್ಲ ಮಾಡಿದರೆ ನೀವೆಲ್ಲಿ ಮತ್ತೆ ಇವಾಗ ಹೆಂಗೆ ಸಪ್ರೇಷನ್ ಇದೆ, ಲಾಂಗ್ ಡಿಸ್ಟೆನ್ಸ್ ಇದೆ, ನೋ ಕಾಂಟ್ಯಾಕ್ಟ್ ಬಂದಿದೆ, ಅದೇ ರೀತಿ ಪರ್ಮನೆಂಟ್ ಆಗಿ ದೂರ ಆಗಿಬಿಡ್ತೀರ ಅನ್ನೋ ಒಂದು ಭಯ, ಟೆನ್ಷನ್ ವಾತಾವರಣದಿಂದನೂ ಅವ್ರು ನಿಮ್ಮ ಹತ್ರ ಏನು ಮಾತಾಡೋದಿಲ್ಲ, ಸೈಲೆಂಟಾಗಿರ್ತಾರೆ. ಅವ್ರಿಗೆ ನೀವು ಅಂದರೆ ತುಂಬ ಇಷ್ಟ, ನೀವೆಲ್ಲಿ ದೂರ ಆಗಿಬಿಡ್ತೀರ ಅನ್ನೋ ಒಂದು ಭಯ. ನನ್ನ ವ್ಯೂವರ್ಸ್ಗೆ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಎಲ್ಲಿ ದೂರ ಆಗಿಬಿಡ್ತೀರ ಅನ್ನೋ ಭಯ ಇರುವಾಗ ಯಾಕೆ ಈ ರೀತಿ ಎಲ್ಲ ಬಿಹೇವ್ ಮಾಡ್ತಾಯಿದ್ರೆ ನನ್ನ ವ್ಯೂವರ್ಸ್ ಜೊತೆ ಲೈಫ್ ಲಾಂಗ್ ಇರ್ಬೋದಲ್ವ? ನನ್ನ ವ್ಯೂವರ್ಸ್ ಜೊತೆ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಲೈಫ್ ಲಾಂಗ್ ಇರ್ಬೋದಲ್ಲ, ಯಾಕೆ ಈ ರೀತಿ ಬಿಹೇವ್ ಮಾಡ್ತಾಯಿದ್ದಾರೆ? ಏನು ನಡೀತಾ ಇದೆ ಅವ್ರ ಲೈಫಲ್ಲಿ? ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ಲೈಫಲ್ಲಿ ಏನು ನಡೀತಾ ಇದೆ? ಓಕೆ, ಜಡ್ಜ್ಮೆಂಟ್ ಬಂದಿರೋದ್ರಿಂದ ಅವ್ರು ನಿಮ್ಮನ್ನು ಬಿಟ್ಟಿರೋಕ್ಕೆ ಚಾನ್ಸೇ ಇಲ್ಲ. ಅವ್ರಿಗೆ ರಿಯಲೈಸೇಷನ್ ಆಗಿದೆ ನೀವು ಅವ್ರ ಲೈಫಲ್ಲಿ ಕಂಪಲ್ಸರಿ ಇರಬೇಕಂತ ಜಡ್ಜ್ಮೆಂಟ್ ಬಂದಿರೋದ್ರಿಂದ ನೀವು ಅವ್ರ ಮನಸ್ಸಲ್ಲಿರೋಂಥ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಯಾರಿದ್ದಾರೆ ನೋಡಿ, ನೀವು ಪ್ರೀತಿ ಮಾಡ್ತಾರಂಥ ವ್ಯಕ್ತಿ, ಅವ್ರಿಗೆ ನೀವು ಬೇಕು ಅಂತ ಅವ್ರ ಮೈಂಡ್ ಕೂಡ ಪದೇ ಪದೇ ಹೇಳ್ತದೆ. ಮತ್ತೇನೋ ಕನೆಕ್ಷನ್ ಥರ ಫೀಲ್ ಆಗ್ತಾ ಇರೋದ್ರಿಂದ ಅವ್ರು ನಿಮ್ಮನ್ನು ಬಿಟ್ಟಿರೋಕ್ಕೆ ಆಗ್ತಿಲ್ಲ. ಆದಷ್ಟು ಬೇಗ ನಿಮ್ಮಿಬ್ಬರ ಮಧ್ಯೆ ಯೂನಿಯನ್ ಆಗಬೇಕು. ನೋಡಿ, ಇಲ್ಲಿ ಆಲ್ರೆಡಿ ನಿಮ್ಮ ಕನೆಕ್ಷನ್ ಒಂದು ಸಾರಿ ಎಂಡ್ ಆಗಿದೆ. ಮತ್ತೆ ಈ ವಾಂಡ್ಸ್ ಎಲ್ಲ ಮತ್ತೆ ಅಂದರೆ ಚಿಗುರ್ತಾ ಇದೆ. ಆದರೆ ನಿಮ್ಮ ಕನೆಕ್ಷನ್ನು ಅಷ್ಟೇ ಬ್ರೇಕ್ ಆಗಿರೋವಂಥ ಕನೆಕ್ಷನ್, ಫೇಲಿಯರ್ ಆಗಿರೋವಂಥ ಕನೆಕ್ಷನ್ ಮತ್ತೆ ರೀಬಿಲ್ಡ್ ಆಗಬೇಕು ಅಂತ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಯೂನಿಯನ್ ಆಗಬೇಕಂತ ಕೋರ್ಕೊತಾ ಇರೋದ್ರಿಂದ ಅಂದರೆ ಕೋರಿಕೆ ಮಾಡ್ತಾ ಇರೋದ್ರಿಂದ ಅಂದರೆ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನೀವು ಜುಲೈ ಮಂತಲ್ಲಿ ನೀವಿಬ್ಬರು ಆದಷ್ಟು ಬೇಗ ಯೂನಿಯನ್ ಆಗಬೇಕಂತ ನಿಮ್ಮ ಪರ್ಸನ್ನು ತುಂಬ ವೆಯ್ಟ್ ಮಾಡ್ತಾಯಿದ್ರೆ, ತುಂಬ ನಿಮ್ಮನ್ನು ನೆನಪು ಮಾಡ್ಕೊತಿದ್ರೆ ಯೂನಿಯನ್ ಆಗ್ಬೋದು. ಡೆತ್ ಬಂದಿರೋದ್ರಿಂದ ನೋ ಕಾಂಟ್ಯಾಕ್ಟ್ ಸಿಚುವೇಷನ್ ಆದಷ್ಟು ಬೇಗ ಎಂಡ್ ಆಗಿಬಿಡ್ತು, ಯೂನಿಯನ್ ಆಗಬೇಕಂತ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನೀವಿಬ್ಬರು ಬಯಸ್ತಾ ಇದ್ರ. 6 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಮ್ಯಾರೇಜ್ ಅಥವಾ ಕಮಿಟ್ಮೆಂಟು ನಿಮ್ಮ ಪರ್ಸನ್ ನಿಮಗೆ ಕೊಡಬೇಕಂತ ನೀವು ಇಷ್ಟಪಡ್ತಾಯಿದ್ರೆ ಅಥವಾ ನೀವೇ ಪ್ರಪೋಸ್ ಮಾಡ್ತೀರಂತ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ಕೂಡ ವೆಯ್ಟ್ ಮಾಡ್ತಾ ಇರ್ಬೋದು. ಬಟ್ ಆದರೆ ನಿಮಗೆ ಭಯ, ನಿಮ್ಮ ಪರ್ಸನ್ಗೆ ನೀವು ಮ್ಯಾರೇಜ್ ಅಥವಾ ಪ್ರಪೋಸಲ್ ಕೊಟ್ಟರೆ ನಿಮ್ಮ ಪರ್ಸನ್ ಎಲ್ಲಿ ರಿಜೆಕ್ಟ್ ಮಾಡ್ಬಿಡ್ತಾರೆ ಅಂತ ನಿಮಗೆ ಭಯ. ನಿಮ್ಮ ಪರ್ಸನ್ಗೇನೋ ಅವರು ಥರ್ಡ್ ಪಾರ್ಟಿ ಸಿಚುವೇಷನ್ ಆ ಪ್ರಾಬ್ಲಮ್ಸ್ ಇರೋದ್ರಿಂದ ಅವರು ಏನಾದರೂ ನಿಮಗೆ ಮ್ಯಾರೇಜ್ ಕಮಿಟ್ಮೆಂಟ್ ಕೊಡಬೇಕಂದ್ರೆ ಅವ್ರಿಗೂ ಭಯ. ಯಾಕಂದರೆ ನೀವು ಥರ್ಡ್ ಪಾರ್ಟಿ ಸಿಚುವೇಷನ್ ಒಪ್ಕೊಳೋದಿಲ್ಲ, ಫ್ಯಾಮ್ಲಿನೂ ಅದೇ ಪ್ರಾಬ್ಲಮ್ಸ್ ಬರುತ್ತೆ ಅಂತ ನೀವು ಸ್ವಲ್ಪ ಅವಾಯ್ಡ್ ಮಾಡ್ತಿದ್ರೆ. ಅದೇ ನಿಮ್ಮ ಪರ್ಸನ್ನು ಅಷ್ಟೇ, ನೀವೆಲ್ಲಿ ಬೇಡ ಅಂದ್ಬಿಡ್ತೀರಾ ಅಂತ ಒಂದು ಭಯ ಇದೆ. ಏನೋ ರೀಸನ್ಸ್ ಅನ್ನೋದು ಇದೆ. ನಿಮ್ಮ ಪರ್ಸನ್ನು ನೋಡುವಂಥ ನನ್ನ ವ್ಯೂವರ್ಸ್ ಅವ್ರ ಮನಸ್ಸಲ್ಲಿರೋಂಥ ವ್ಯಕ್ತಿ ನನ್ನ ವ್ಯೂವರ್ಸ್ಗೆ ಏನು ಹೇಳ್ಬೇಕು ಅಂದ್ಕೊಂಡಿದ್ದಾರೆ ಜುಲೈ ಮಂತಲ್ಲಿ. ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿಗೆ ನೀವು ಅಂದರೆ ತುಂಬ ಪ್ರೀತಿ ಇಷ್ಟ ಇದೆ.
ಸೊ ಅವ್ರು ನಿಮ್ಮನ್ನು ಮರ್ತಿಲ್ಲ, ತುಂಬ ಇಷ್ಟಪಡ್ತಾರೆ, ತುಂಬ ಪ್ರೀತಿ ಮಾಡ್ತಾರೆ. ಪೇಜ್ ಆಫ್ ಕಪ್ಸ್ ಬಂದಿರೋದ್ರಿಂದ ತುಂಬ ಇಷ್ಟಪಡ್ತಾರೆ, ತುಂಬ ಪ್ರೀತಿ ಮಾಡ್ತಾರೆ ಅಂತ ಹೇಳ್ಬೋದು. ಪ್ರೀತಿ ಅನ್ನೋದು ಕಮ್ಮಿ ಆಗಿಲ್ಲ. ಸೊ ನಿಮ್ಮ ಮನಸ್ಸಲ್ಲಿರೋಂಥ ವ್ಯಕ್ತಿ ನೀವು ಅವ್ರನ್ನ ತುಂಬ ಇಷ್ಟಪಡ್ತಾಯಿದ್ರೆ, ಅವರು ನಿಮ್ಮನ್ನು ತುಂಬ ಇಷ್ಟಪಡ್ತಾಯಿದ್ದಾರೆ. ಸೊ ಜುಲೈ ಮಂತಲ್ಲಿ ನಿಮ್ಮಿಬ್ಬರ ಮಧ್ಯೆ ಪ್ರೀತಿ ಅನ್ನೋದು ಅಷ್ಟೊಂದೇನು ಕಮ್ಮಿ ಆಗೋಲ್ಲ, ಇರುತ್ತೆ. ಬಟ್ ಮನಸ್ತಾಪಗಳನ್ನೋದು ಬರುತ್ತೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಮಿಸ್ಕಮ್ಯುನಿಕೇಷನು. ಸೊ ಅದನ್ನು ನೀವು ಸ್ವಲ್ಪ ಅವಾಯ್ಡ್ ಮಾಡ್ಕೊಬೇಕಾಗುತ್ತೆ ಅಷ್ಟೇ. ಸೊ ಈ ರೀಡಿಂಗ್ ಕನೆಕ್ಟ್ ಆದರೆ ರಿಸೀವ್ ಮಾಡ್ಕೊಳ್ಳಿ, ಅದರ್ವೈಸ್ ರೀಡಿಂಗ್ನ ಸ್ಕಿಪ್ ಮಾಡಿ ಅಷ್ಟೇ. ಇದು ಜುಲೈ ಮಂತ್ ಎನರ್ಜಿ ಟ್ಯಾರೋಟ್ ರೀಡಿಂಗ್ ಆಗಿರುತ್ತೆ ಅಷ್ಟೇ. ಸೊ ನನ್ನ ಚಾನಲ್ ಯಾರೆಲ್ಲ ಲೈಕ್ ಮಾಡಿಲ್ಲ, ಶೇರ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡ್ಕೊಳ್ಳಿ. ಕಾಮೆಂಟ್ ಮಾಡಂದರೆ ಕಾಮೆಂಟ್ ಮಾಡಿ ಅಷ್ಟೇ.